ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ ಆಡಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಮಸಾಲ ರವಾ ಇಡ್ಲಿ ಮಾಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸಿಂಪಲ್ ಆಗಿ ಮತ್ತೆ ಮಾಡ್ಕೋಬಹುದು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬಹುದು. ತುಂಬ ಸಾಫ್ಟಾಗಿ ಮಲ್ಲಿಗೆ ಥರ ಬರುತ್ತೆ. ನಾನಿಲ್ಲಿ ಉದ್ದಿನಬೇಳೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮಸಾಲ ರವೆ ಇಡ್ಲಿ ಮಾಡೋಕ್ಕೋಸ್ಕರ ನೋಡಿ 1 ಕಪ್ ಆಗೋಷ್ಟು ಉದ್ದಿನ ಬೇಳೆನ ಒಂದು 5ರಿಂದ 6 ಅವರು ನೆನೆಸ್ಕೊಂಡಿದ್ದೆ. ಜೊತೆಗೆ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1/4 ಟೀ ಸ್ಪೂನ್ ಆಗೋಷ್ಟು ಮೆಂತೆ, ಇಷ್ಟನ್ನು ನೆನೆಸ್ಕೊಂಡಿದ್ದೆ ಒಂದು 5 ಅವರು. ನೋಡಿ ಈ ಬೌಲಲ್ಲಿ ತಗೊಂಡಿದ್ದೆ. ಆಮೇಲೆ ಇಲ್ಲಿ ನೋಡಿ ಅವಲಕ್ಕಿ ತಗೊಂಡಿದ್ದೀನಿ. ಒಂದು ಅರ್ಧ ಬೌಲ್ ಆಗೋಷ್ಟು ಅವಲಕ್ಕಿ ಕೂಡ ಒಂದು 15 ನಿಮಿಷ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ನೋಡಿ ಅವಲಕ್ಕಿನೂ ಕೂಡ ನಾನು ಉದ್ದಿನ ಬೇಳೆ ಒಳಗೆ ಸೇರಿಸ್ಕೊಂಡು ಇನ್ನೊಂದು 2 ಸಲ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಶೋಧಿಸ್ಕೊಳ್ತೀನಿ. ನೀರೆಲ್ಲ ಶೋಧಿಸ್ಕೊಂಡು ನಾನೊಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಇದೆಲ್ಲ ಉದ್ದಿನಬೇಳೆ ಮತ್ತು ಅವಲಕ್ಕಿ ಇತ್ತಲ್ಲ ಒಟ್ಟಿಗೆ ಎಲ್ಲ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೋಬೇಕು. ನೀರು ಕೂಡ ಸೇರಿಸ್ಕೊಂಡು ನಾನು ಸಣ್ಣಕ್ಕೆ ರುಬ್ಕೊಳ್ತೀನಿ. ತುಂಬ ಸಣ್ಣ ರುಬ್ಕೋಬೇಕು. ನೋಡಿ ರುಬ್ಕೊಂಡಿದ್ದೀನಿ ಕೂಡ. ನೋಡಿ ಆಗಿದೆ. ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ಒಂದು ಸ್ಟೀಲ್ ಪಾತ್ರೆಗೆ ಒಂದು 2 ಕಪ್ ಆಗೋಷ್ಟು ನಾನಿಲ್ಲಿ ಇಡ್ಲಿ ರವೆ ತಗೊಳ್ತಾ ಇದ್ದೀನಿ. ನೋಡಿ 2 ಕಪ್ಪು ಇಡ್ಲಿ ರವೆಗೆ 1 ಕಪ್ಪು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಈ ಮೆಜರ್ಮೆಂಟಲ್ಲಿ ಮಾಡೋದ್ರಿಂದ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಂಡು ನಾನು ಇದನ್ನು ಒಂದು 2 ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ಶೋಧಿಸ್ಕೊಳ್ತೀನಿ ನೀರನ್ನೆಲ್ಲ. ಯಾಕೆಂದರೆ ಆ ಇಡ್ಲಿ ರವೆ ಒಂಥರ ಸ್ಮೆಲ್ ಇರುತ್ತೆ. ಈ ರೀತಿ ತೊಳೆದು ಮಾಡೋದ್ರಿಂದ ಆ ಸ್ಮೆಲ್ಲೆಲ್ಲ ಬರೋದಿಲ್ಲ, ಫ್ಲೇವರ್ ಒಂದು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಇವಾಗ ಇದನ್ನು ಶೋಧಿಸ್ಕೊಳ್ತೀನಿ ಒಂದು ಪಾತ್ರೆಗೆ. ಶೋಧಿಸ್ಕೊಂಡು ಅದೇ ಥರ ಒಂದು 2 ಸಲ ಇದನ್ನು ಚೆನ್ನಾಗಿ ತೊಳ್ಕೊಂಡು ತಗೊಳ್ತೀನಿ. ಮತ್ತು ರವೆಲಿರೋ ಗಲೀಜು ಕೂಡ ಹೊರಟೋಗುತ್ತೆ. ಈ ರೀತಿ ಮಾಡೋದ್ರಿಂದ ರವೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಆಗೋದಿಲ್ಲ ನೀರಲ್ಲಿ. ನೋಡಿ ಈ ರೀತಿ ಒಂದು 2 ಸಲ ತೊಳೆದು ರವೆನ ತಗೊಳ್ತೀನಿ. ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ. ನೋಡಿ ಇವಾಗ 2 ಸಲ ತೊಗೊಂಡಿದ್ದೀನಿ. ರವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೂಡ. ಇದರಲ್ಲಿ ಸ್ವಲ್ಪನೂ ನೀರಿಲ್ಲ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಉದ್ದಿನಬೇಳೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಎಲ್ಲ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನಾನಿಲ್ಲಿ ನೀರೇನು ಸೇರಿಸ್ಕೊಳ್ಳೋಕೆ ಹೋಗಲ್ಲ, ಇಷ್ಟೇ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನಾನು ಇದನ್ನು ಕೈಯಲ್ಲೇ ಒಂದು 2ರಿಂದ 3 ನಿಮಿಷ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೈಯಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಹಿಟ್ಟಲ್ಲಿ ಸೇರ್ಕೊಳ್ಳುತ್ತಲ್ಲ, ಆಗ ಹಿಟ್ಟು ಕೂಡ ಬೇಗ ಉಳಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸೋಡಾ ಪುಡಿ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ನೋಡಿ ಬರೀ ಉಪ್ಪಷ್ಟೇ ಯೂಸ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು 3 ನಿಮಿಷ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಉದ್ದಿನಬೇಳೆ ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿ ಇದೆ. ಇದು ರವೆ ಆಗಿರೋದ್ರಿಂದ ನೆಂದ ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ. ನೋಡಿ ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 8 ಅವರು ನೆನೆಯಕ್ಕೆ ಬಿಟ್ಬಿಡೋಣ. ಒಂದು 8 ಅವರ್ ಆದರೂ ಇದು ನೆನಿಬೇಕು. ನೋಡಿ ಒಂದು 8 ಅವರ್ ಆಗಿದೆ. ತೆಗೆದು ತೋರಿಸ್ತಾ ಇದ್ದೀನಿ. ರವೆ ಕೂಡ ಚೆನ್ನಾಗಿ ಹಳ್ಕೊಂಡಿದೆ. ಉದ್ದಿನಬೇಳೆ ಎಲ್ಲ ಹಾಕಿದ್ವಲ್ಲ, ಹಿಟ್ಟು ಕೂಡ ಚೆನ್ನಾಗಿ ಗಟ್ಟಿಯಾಗಿದೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ನಾನಿಲ್ಲಿ ಸೋಡಾ ಏನು ಯೂಸ್ ಮಾಡಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಒಂದು 8 ಅವರ್ ನೆನೆಸಿಟ್ಕೊಂಡಿದ್ದೆ. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು 2 ನಿಮಿಷ ಒಂದೇ ಹದದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಗ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಮಲ್ಲಿಗೆ ಥರ ಬರುತ್ತೆ. ನೋಡಿ ಈ ಹದದಲ್ಲಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ನಾನಿಲ್ಲಿ ಇಡ್ಲಿ ಪ್ಲೇಟ್ ತೊಗೊಳ್ತಾ ಇದ್ದೀನಿ. ಪ್ಲೇಟ್ಗಳನ್ನ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡು ಪ್ಲೇಟಿಂದು ಇದಕ್ಕೆಲ್ಲ ಎಣ್ಣೆ ಸರ್ಕೊಳ್ಳೋಣ. ಇವಾಗ ಸರ್ಕೊಂಡಿದ್ದೀನಿ. ಮತ್ತು ನೋಡಿ ಇಲ್ಲಿ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕ್ಯಾರೆಟ್ ಸಣ್ಣಕ್ಕೆ ತುರಿದು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪ ನಾನು ಇಡ್ಲಿ ಪಾತ್ರೆ ಇದು ಪ್ಲೇಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ನಾವು ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ತುಂಬ ಎಲ್ಲ ಹಾಕಕ್ಕೆ ಹೋಗಬಾರ್ದು. ಒಂದು 3/4 ಭಾಗ ಹಾಕಿದ್ರೆ ಸಾಕು. ಅದು ಚೆನ್ನಾಗಿ ಉಬ್ಬಿ ಬರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ಪ್ಲೇಟಿಂದ ಮೇಲೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಒಂದು 3/4 ಭಾಗದಷ್ಟು ನಾನು ಇಲ್ಲಿ ನೋಡಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೂಡ. ಇದೇ ರೀತಿ ಎಲ್ಲ ಹಿಟ್ಟನ್ನು ನಾನು 3 ಪ್ಲೇಟಿಗೂ ಹಾಕ್ಕೊಂಡು ತಗೊಳ್ತೀನಿ. ಸ್ಟವ್ ಮೇಲೆ ನೋಡಿ ಒಂದು ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನೀರು ಕೂಡ ಕಾಯ್ಕೊಂಡಿದೆ. ಇವಾಗ ಒಂದೊಂದೇ ಪ್ಲೇಟ್ನ ಅದಕ್ಕೆ ಇಟ್ಕೊಳ್ಳೋಣ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಡ್ಲಿನ ಬೇಯಿಸಬೇಕು. ಹೈ ಫ್ಲೇಮಲ್ಲೆಲ್ಲ ಬೇಯಿಸಕ್ಕೆ ಹೋದರೆ ಬೇಗ ಬೇಯೋದಿಲ್ಲ. 3 ಪ್ಲೇಟ್ನು ಇಟ್ಕೊಂಡು ಪ್ಲೇಟ್ ಮುಚ್ಕೊಂಡು ಇದ್ರ ಮೇಲೆ ಮುಚ್ಚಳ ಮುಚ್ಕೊಂಡು ಒಂದು 12 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಆಗಲೇ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ.
ಈಗ ನೋಡಿ ಒಂದು 12 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಾ ಇದೀನಿ ನೋಡಿ. ಹಿಂಗ್ ತಟ್ಟಿ ನೋಡ್ತಾ ಇದೀನಿ, ಇಡ್ಲಿ ಚೆನ್ನಾಗಿ ಬೆಂದಿದೆ. ಕೈಗೆ ನೋಡಿ ಸ್ವಲ್ಪನೂ ಅಂಟ್ತಾ ಇಲ್ಲ, ಮತ್ತೆ ಇಡ್ಲಿ ಉಬ್ಬಿ ಕೂಡ ಬಂದಿದೆ. ಇವಾಗ ತೆಗೆದ್ಬಿಟ್ಟು ಒಂದ್ 2 ನಿಮಿಷ ತಣ್ಣಗೆ ಹಾಕ್ಬಿಟ್ಬಿಡೋಣ. ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದೀನಿ. ಈಗ ಒಂದ್ 2 ನಿಮಿಷ ತಣ್ಣಗೆ ಹಾಕ್ಬಿಟ್ಟಿದೆ, ತೋರಿಸ್ತಾ ಇದೆ ನೋಡಿ ಎಷ್ಟು ಸೂಪರ್ ಆಗಿ, ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ ಅಂತೇಳಿ ಇಡ್ಲಿ. ನೋಡಿ ಸೂಪರ್ ಆಗಿ, ತುಂಬಾ ಟೇಸ್ಟಿಯಾಗಿ, ಮತ್ತೆ ಮಸಾಲೆಗಳನ್ನ ಇನ್ನೂ ಬೇಕಂದ್ರೆ ಬೇರೆ ಎಲ್ಲ ಹಾಕೊಬಹುದು. ಕೊತ್ತಂಬರಿ ಸೊಪ್ಪು, ನಾನು ಕ್ಯಾರೆಟ್ ಅಷ್ಟೇ ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಸಾಫ್ಟ್ ಆಗಿ ಕೂಡ ಬಂದಿದೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ. ಒಂದೇ ತರ ಇಡ್ಲಿ ಮಾಡಿ ತಿಂದು ಬೇಜಾರಾಗಿದ್ರೆ ಈ ರೀತಿ ಒಂದ್ಸಲ ಮಾಡ್ಕೊಂಡು ನೋಡಿ. ಇದು ಚಟ್ನಿ ಆಗ್ಬೋದು, ಇಲ್ಲ ಸಾಗು ಆಗ್ಬೋದು, ಇಲ್ಲ ಪಲ್ಯ ಯಾವ್ದ್ರ ಬೇಕಾದ್ರ ಜೊತೆಗೆ, ಇಲ್ಲ ಬೇಳೆ ಸಾರು ಜೊತೆಗೆ, ಯಾವ್ದ್ರ ಜೊತೆಗಾದ್ರೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಪ್ಲೇಟಿಗೆ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಕೂಡ ಇಡ್ಲಿ. ನೋಡಿ ಇಷ್ಟೇ ಇದು ಮಸಾಲಾ ಇಡ್ಲಿ ರೆಸಿಪಿ, ಮಸಾಲಾ ರವಾ ಇಡ್ಲಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ, ಮಲ್ಲಿಗೆ ತರ ಬಂದಿದೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.